ಕೃಷ್ಣಾಯನ ಸೀರೀಸ್ನಲ್ಲಿ ಇವತ್ತು ಒರಿಸ್ಸಾದಲ್ಲಿ ಸುಪ್ರಸಿದ್ಧವಾದಂತಹ ಪುರಿ ಜಗನ್ನಾಥ ಕ್ಷೇತ್ರದ ಹತ್ತಿರ ಇರುವಂತಹ ರೇಮುನಾ ಅನ್ನುವ ಊರಿನಲ್ಲಿ ಇರುವಂತಹ ಗೋಪಿನಾಥ ದೇವಾಲಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಕೃಷ್ಣನ ಲೀಲೆಗಳಲ್ಲಿ ಕೃಷ್ಣ ಬೆಣ್ಣೆ ತಿಂದಿರುವುದು, ಹೆಪ್ಪಿಗಿಟ್ಟಿರುವಂತಹ ಮೊಸರನ್ನು ತಿಂದಿರುವುದರ ಬಗ್ಗೆ ಎಲ್ಲರೂ ಕೇಳಿರ್ತೀವಿ. ಆದರೆ ಕೃಷ್ಣ ಹಾಲನ್ನು ಕದ್ದಿರುವುದು ಜಾಸ್ತಿ ಕೇಳಿರುವುದಿಲ್ಲ. ಕೃಷ್ಣ ಹಾಲನ್ನು ಕದ್ದಿರೋದು ಅಂದರೆ ಕೃಷ್ಣಾವತಾರದ ಸಮಯದಲ್ಲಿ ಗೋಕುಲದಲ್ಲಿ ಕಟ್ಟಿರುವಂತಹ ಕರುಗಳನ್ನು ಬಿಚ್ಚಿ ತಮ್ಮ ಹಸುಗಳತ್ರ ಹಾಲು ಕುಡಿಯುವಂತೆ ಮಾಡಿರುವುದಲ್ಲ. ಕೃಷ್ಣಾವತಾರ ಆದ ಮೇಲೆ ಸಾವಿರಾರು ವರ್ಷದ ನಂತರ ಕೃಷ್ಣನ ವಿಗ್ರಹ ಈ ಲೀಲೆಯನ್ನು ಮಾಡಿರುವುದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಜಗನ್ನಾಥಪುರಿ ಕ್ಷೇತ್ರದ ಬಳಿ ಇರುವಂತಹ ರೇಮುನಾ ಅನ್ನುವಂಥ ಊರಿನಲ್ಲಿ ಒಂದು ಗೋಪಿನಾಥ ಅನ್ನುವ ದೇವಾಲಯ ಇದೆ. ಈ ದೇವಾಲಯದಲ್ಲಿ ಈ ಘಟನೆ ನಡೆದಿರೋದು. ರಾಮಾವತಾರದಲ್ಲಿ ವನವಾಸದ ಸಂದರ್ಭದಲ್ಲಿ ರಾಮ ಮತ್ತು ಸೀತೆ ಏಕಾಂತದಲ್ಲಿ ಇರುವಾಗ ತಮ್ಮ ಮುಂಬರುವ ಅವತಾರದ ಬಗ್ಗೆ ರಾಮ ಸೀತೆಗೆ ಹೇಳುತ್ತಾನೆ. ಆ ರೂಪವನ್ನು ನೋಡಲು ಇಷ್ಟಪಟ್ಟಂತಹ ಸೀತೆಗೆ ರಾಮ ಕೃಷ್ಣಾವತಾರದ ವಿಗ್ರಹವನ್ನು ಮಾಡಿ ತೋರಿಸುತ್ತಾನೆ. ಅದೇ ವಿಗ್ರಹ ಕಾಲಾಂತರದಲ್ಲಿ ಗಜಪತಿ ಅಂದರೆ ಒರಿಸ್ಸಾದ ರಾಜರ ಭಂಡಾರಕ್ಕೆ ಹೋಗಿ ಅಲ್ಲಿಂದ ಸಮಯಾಂತರದಲ್ಲಿ ಈ ಕ್ಷೇತ್ರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ರೇಮುನಾದ ಗೋಪಿನಾಥ ದೇವಾಲಯ ತುಂಬ ಪ್ರಸಿದ್ಧವಾಗಿರುವಂತಹದ್ದು. ಸುಮಾರು 14ನೇ ಶತಮಾನದ ಸಮೀಪದಲ್ಲಿ ವೃಂದಾವನದಲ್ಲಿ ಮಾಧವೇಂದ್ರ ಪುರಿ ಅನ್ನುವಂತಹ ಒಂದು ಕೃಷ್ಣ ಭಕ್ತರಿರುತ್ತಾರೆ. ಅವರು ಜಗನ್ನಾಥಪುರಿ ಕ್ಷೇತ್ರದ ಯಾತ್ರೆ ಮಾಡುವಾಗ ಈ ರೇಮುನಾ ಅನ್ನುವಂತಹ ಊರಿನಲ್ಲಿ ಬಂದು ಇರುವಂತಹ ಸಂದರ್ಭ ಒದಗಿಬಿಡುತ್ತದೆ. ಆಗ ಅಲ್ಲಿಯ ದೇವರಿಗೆ ನೈವೇದ್ಯ ಮಾಡುವಂತಹ ಕ್ಷೀರ ಅಂತ ಕರೀತಾರೆ. ಅದು ಹಾಲಿನಲ್ಲೇ ಬೇಯಿಸಿರುವಂತಹ ಒಂದು ಅಕ್ಕಿಯ ಮಧುರವಾದಂತಹ ಪದಾರ್ಥ. ಅದನ್ನು ಅಲ್ಲಿ ಖೀರ್ ಅಂತ ಕರೀತಾರೆ. ಅದು ನಮ್ಮ ನಾರ್ಮಲ್ ಪಾಯಸಕ್ಕಿಂತ ವಿಭಿನ್ನವಾಗಿರುವಂತಹದ್ದು. ಅದು ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಎಲ್ಲ ಭಕ್ತರಲ್ಲೂ ಪ್ರಸಾದದ ರೂಪದಲ್ಲಿ ಕೊಡುತ್ತಾರೆ. ಅದು ತುಂಬ ಸ್ವಾದಿಷ್ಟವಾಗಿದ್ದು ಅದು ಅಮೃತಕ್ಕೆ ತುಲ್ಯವಾಗಿರೋದ್ರಿಂದ ಅದನ್ನು ಅಮೃತ ಕೇಳಿ ಅಂತಲೇ ಕರೆಯುತ್ತಾರೆ. ಈ ಮಾಧವೇಂದ್ರಪುರಿ ಅನ್ನುವಂತಹ ಭಕ್ತರು ರೇಮುನಾದ ಆ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಶ್ರಾಂತಿಗೊಳ್ಳುತ್ತಿರುವಾಗ ದೇವರಿಗೆ ನೈವೇದ್ಯದ ಸಂದರ್ಭದಲ್ಲಿ ಇನ್ನೇನು ಆ ದೇವರ ಪ್ರಸಾದ ನೈವೇದ್ಯವಾಗುತ್ತೆ. ನೈವೇದ್ಯ ಆದ ಮೇಲೆ ಅದನ್ನು ಸ್ವೀಕಾರ ಮಾಡಿ ಹೋಗಿ ಅಂತ ಅಲ್ಲಿರುವ ಭಕ್ತರು ಹೇಳುತ್ತಾರೆ. ನೈವೇದ್ಯ ಆಗುವಂತಹ ಸಂದರ್ಭದಲ್ಲಿಯೇ ಅದು ತುಂಬ ಸ್ವಾದಿಷ್ಟವಾಗಿರುತ್ತೆ. ಆದ್ದರಿಂದ ಅದರ ರುಚಿಯನ್ನು ನೋಡಿ ಅದನ್ನು ತನ್ನ ವೃಂದಾವನದಲ್ಲಿ ಇರುವಂತಹ ಅವರ ದೇವಾಲಯದಲ್ಲಿ ಇದೇ ರೀತಿಯಾಗಿ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಅವರು ಬಯಸ್ತಾರೆ. ಆದರೆ ದೇವರ ನೈವೇದ್ಯದ ಮುಂಚೆಯೇ ಅದರ ಬಗ್ಗೆ ಯೋಚನೆ ಮಾಡಿದ್ದ ಅಪರಾಧಕ್ಕಾಗಿ ಅವರು ತುಂಬ ಲಜ್ಜೆಪಟ್ಟು ಆ ಕ್ಷೇತ್ರವನ್ನು ಬಿಟ್ಟು ಹಳ್ಳಿಯಲ್ಲಿ ಅವರು ಇರುತ್ತಾರೆ. ಆದ್ದರಿಂದ ದೇವರ ಪ್ರಸಾದವನ್ನು ಅವರು ಸ್ವೀಕಾರ ಮಾಡುವಂತಹ ಸಂದರ್ಭ ಒದಗಿ ಬರೋದಿಲ್ಲ. ಅಂದಿನ ದಿನ ದೇವಸ್ಥಾನದ ಅರ್ಚಕನ ಕನಸಿನಲ್ಲಿ ಸ್ವಯಂ ಗೋಪಿನಾಥ ದೇವರು ಬಂದು ಇವತ್ತು ಅವನ ನೈವೇದ್ಯದ ಸಂದರ್ಭದಲ್ಲಿ ತಂದಿರುವಂತಹ ಮಡಿಕೆಗಳಲ್ಲಿ ಇರುವಂತಹ ಆ ಪಾಯಸದಲ್ಲಿ ಒಂದು ಪಾಯಸವನ್ನು ತಾನೇ ಅವನ ವಿಗ್ರಹದ ಹಿಂದೆ ಬಚ್ಚಿಟ್ಟಿರೋದನ್ನು ಹೇಳಿ ಅರ್ಚಕನಿಗೆ ದೇವಾಲಯ ತೆಗೆದು ಆ ಪ್ರಸಾದವನ್ನು ತಗೊಂಡು ಹೋಗಿ ಮಾಧವೇಂದ್ರಪುರಿಯನ್ನು ಹುಡುಕಿ ಅವರಿಗೆ ಆ ಪ್ರಸಾದ ಕೊಡಲು ನಿರ್ದೇಶಿಸುತ್ತಾನೆ. ನಿದ್ದೆಯಿಂದ ಎದ್ದ ಆ ಅರ್ಚಕ ಶುದ್ಧನಾಗಿ ಮತ್ತೆ ದೇವಾಲಯದ ಬಾಗಿಲನ್ನು ತೆಗೆದು ಹೋಗಿ ದೇವರ ವಿಗ್ರಹದ ಹಿಂದೆ ನೋಡಿದಾಗ ಒಂದು ಅಮೃತ ಕೇಳಿ ಪಾಯಸ ಇರುವಂತಹ ಒಂದು ಮಡಿಕೆ ಅವನಿಗೆ ಸಿಗತ್ತೆ. ಆ ಪ್ರಸಾದವನ್ನು ತಗೊಂಡು ದೇವರು ನಿರ್ದೇಶಿಸಿದಂತೆ ಮಾಧವೇಂದ್ರಪುರಿ ಇರುವಂತಹ ಊರಿಗೆ ಹೋಗಿ ಅರ್ಚಕ ಮಾಧವೇಂದ್ರಪುರಿಯ ಮುಖ ಪರಿಚಯ ಇಲ್ಲದಿದ್ದರೂ ಅವರ ಹೆಸರನ್ನು ಜೋರಾಗಿ ಕೂಗಿ ಆ ಮಾಧವೇಂದ್ರಪುರಿ ಹತ್ರ ಈ ಭಗವಂತನ ಪ್ರಸಾದವನ್ನು ಅರ್ಪಣೆ ಮಾಡುತ್ತಾನೆ. ದೇವರ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ ಮಾಧವೇಂದ್ರಪುರಿ ತಕ್ಷಣದಲ್ಲೇ ಆ ಊರನ್ನು ಬಿಟ್ಟು ಜಗನ್ನಾಥಪುರಿಯತ್ತ ತಮ್ಮ ಪ್ರಯಾಣವನ್ನು ಬಯಸುತ್ತಾರೆ. ಈ ಸಂದರ್ಭದ ಅನುಗುಣವಾಗಿಯೇ ಆ ದೇವರನ್ನು ಕ್ಷೀರಚೋರ ಗೋಪಿನಾಥ ಎಂದಾಗಿಯೇ ಕರೆಯುತ್ತಾರೆ. ಇದು ಪುರಿಯ ಸಮೀಪದಲ್ಲಿರುವಂತಹ ಕ್ಷೇತ್ರ. ಪುರಿಯ ಕ್ಷೇತ್ರದ ಸಂದರ್ಶನಕ್ಕೆ ಹೋದಂತಹ ಭಕ್ತರು ಅಲ್ಲಿಂದ ಒಂದು 4 ಗಂಟೆ ಪ್ರಯಾಣ ಮಾಡಿದರೆ ಸಿಗುವಂತಹ ಕ್ಷೇತ್ರ ರೇಮುನಾದಲ್ಲಿರುವಂತಹ ಕ್ಷೀರಚೋರ ಗೋಪಿನಾಥನ ದೇವಾಲಯ.